ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿದ್ಧಾರ್ಥ ಶಿವಕುಮಾರ್. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಏನು ಈಗ ನಡೀತಾ ಇದೆ. ನಿನ್ನೆ ವಾರದ ಕತೆ ಕಿಚ್ಚನ ಜೊತೆ ಅಂತೇಳಿ ಕಿಚ್ಚ ಸುದೀಪ್ ಅವರೇನು ಎಪಿಸೋಡ್ ನಡೆಸ್ಕೊಡ್ತಾ ಇದ್ದಾರೆ. ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಏನು ಶುರುವಾಗಿದೆ. ಬಟ್ ಇಲ್ಲಿ ಎಲಿಮಿನೇಟ್ ಆಗ್ತಾರ ಸ್ಪರ್ಧಿಗಳು ಅನ್ನೋದೊಂದು ವಿಚಾರ. ಯಾಕಂತಂದರೆ ಇದ್ರ ಬಗ್ಗೆ ನಾನು ಇನ್ನೂ ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಇಂಥ ವೀಡಿಯೋಗಳನ್ನು ನಾನು ನಿಮ್ಮ ಮುಂದೆ ಹೊತ್ತು ತರ್ತೀನಿ ವೀಕ್ಷಕರೇ. ಹಾಗಾಗಿ ಈ ವಾರದ ಏನು ಎಲಿಮಿನೇಷನ್ ಪ್ರಕ್ರಿಯೆ ಇದೆ, ಬಟ್ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಶುರುವಾಗಿ ಒಂದು ವಾರ ಕಳೀತಾ ಬಂತು. ಬಟ್ ನಿನ್ನೆಗೆ ಕಿಚ್ಚ ಸುದೀಪ್ ಅವರು ಈ ಒಂದು ಎಪಿಸೋಡನ್ನ ಮುಗಿಸಿದ್ದಾರೆ ಅಂತೇಳಿ ನಾನು ಕೂಡ ಆಲ್ರೆಡಿ ನೋಡಿದ್ದೀನಿ. ಬಟ್ ಇಲ್ಲಿ ಕುತೂಹಲ ಏನಂತಂತಂದರೆ ಈ ವಾರದ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಆಗುತ್ತಾ ಅನ್ನೋದು. ಯಾಕಂತಂದರೆ ಬಿಗ್ ಬಾಸ್ ಸೀಸನ್ 12 ಏನು ಈ ವಾರದ ಒಂದು ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ವೋಟಿಂಗೇ ನಡೆದಿಲ್ಲ. ಬಟ್ ವೋಟಿಂಗ್ ನಾನು ವೋಟ್ ಮಾಡಬೇಕಂತೇಳಿ ಜಿಯೋ ಹಾಟ್‌ಸ್ಟಾರ್ ಮುಖಾಂತರ ನಾನು ಕೂಡ ಟ್ರೈ ಮಾಡಿದೆ. 24x7 ಲೈವ್ ನೋಡುವಾಗ ನಾನು ಒಂದು ವಾರ ನೋಡ್ತಾನೆ ಬಂದಿದ್ದೀನಿ. ಬಟ್ ಇಲ್ಲಿ ವೋಟಿಂಗ್ ಲೈನ್ ಮಾತ್ರ ತೆರೆದೇ ಇಲ್ಲ ಈ ವಾರದ ಒಂದು. ಹಂಗಾಗಿ ನನಗನ್ಸಿದ ಮಟ್ಟಿಗೆ ನೀವು ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬೋದು, ಇಬ್ಬರು ಎಲಿಮಿನೇಟ್ ಆಗಿದ್ದಾರೆ, ನಿನ್ನೆನೇ ಎಲಿಮಿನೇಟ್ ಆಗಿದ್ದಾರೆ ಅಂತೇಳಿ ಹಲವಾರು ವಿಡಿಯೋಗಳನ್ನು ಕೂಡ ನೀವು ನೋಡಿರ್ಬೋದು. ಬಟ್ ನನ್ನ ಪ್ರಕಾರ ಈ ವಾರದ ಒಂದು ಬಿಗ್ ಬಾಸ್ ಸೀಸನ್ 12 ಏನು ಈ ವಾರದ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬಟ್ ಎಲಿಮಿನೇಟ್ ಮಾಡೋದು ಒಂದು ಟ್ವಿಸ್ಟ್ ಕೊಡ್ಬೋದು. ಯಾಕಂತಂದರೆ ಸ್ಪರ್ಧಿಗಳಿಗೆ ಒಂದು ಆತಂಕ ಇರಲಿ, ಭಯ ಇರಲಿ. ಯಾಕಂದರೆ ಎಲಿಮಿನೇಷನ್ ಅಂತಂದರೆ ಅಷ್ಟು ಈಸಿಯಾಗಿ ತೊಗೊಂಡು ಆಟದಲ್ಲಿ ತೊಡ್ಕೊಳ್ಳೋದೇ ಬರೀ ಇದು ಊಟದಲ್ಲಿ ತೊಡ್ಕೊಳ್ಳುವಂಥ ರೀತಿ ಆಗ್ತಾಯಿದೆ ಬಿಗ್ ಬಾಸಲ್ಲಿ. ಹಂಗಾಗಿ ಅದನ್ನು ಸ್ವಲ್ಪ ಅದು ಮೀರಿ ಮಿತಿಯಲ್ಲಿ ಇಡಬೇಕಂತೇಳಿ ಬಿಗ್ ಬಾಸ್ ಈ ವಾರದ ಕತೆ ಕಿಚ್ಚನ ಜೊತೆ ಅಂತೇಳಿ ಕಿಚ್ಚ ಸುದೀಪ್ ಅವರೇನು ಎಪಿಸೋಡ್ ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದು ಟ್ವಿಸ್ಟ್ ಕೊಡುವಂಥ ಸಾಧ್ಯತೆ ಇದೆ ನನ್ನ ಪ್ರಕಾರ. ಯಾಕಂತಂದರೆ ಸುದೀಪ್ ಅವರು ಟ್ವಿಸ್ಟ್ ಕೊಟ್ಟೇ ಕೊಡ್ತಾರೆ. ಈ ವಾರ ಒಂದು ಇಬ್ಬರನ್ನ ಎಲಿಮಿನೇಟ್ ಮಾಡಿ ಅವ್ರನ್ನ ಸೀಕ್ರೆಟ್ ರೂಮ್ಗೆ ಕಳಿಸುವಂಥ ಚಾನ್ಸಸ್ ಇರುತ್ತೆ. ಹಿಂದೆ ಏನು ಬಿಗ್ ಬಾಸ್ ಸೀಸನ್ 12 ಏನು ಶುರುವಾಗಿತ್ತು, ಆವಾಗ ರಕ್ಷಿತಾ ಅವ್ರನ್ನ ಯಾವ ರೀತಿ ಹೊರಗಡೆ ಕಳಿಸಿ, ಅಂದರೆ ಬಿಗ್ ಬಾಸ್ನಿಂದ ಅವ್ರನ್ನ ಹೊರಗಡೆನೇ ಕಳಿಸ್ತಾರೆ ಅಂತೇಳಿ ಭಾಳಷ್ಟು ಜನ ಅಂದ್ಕೊಂಡಿದ್ರು. ಬಟ್ ನಾನು ಅಂದ್ಕೊಂಡಿದ್ದೆ ಇದು ಆಗಲ್ಲ. ಯಾಕಂದರೆ ರಕ್ಷಿತಾ ಅವ್ರು ಮತ್ತೆ ವಾಪಸ್ ಬಂದೇ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅದೇ ರೀತಿ ಆಗಿತ್ತು. ಬಟ್ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ಅದೇ ರೀತಿ ಆಗುತ್ತೆ. ಅಂದರೆ ಈಗ ಎಲಿಮಿನೇಟ್ ಮಾಡ್ತಾರೆ ಕಿಚ್ಚ ಸುದೀಪ್ ಸಾರು, ಸ್ಪರ್ಧಿಗಳಿಗೆ ಸ್ವಲ್ಪ ಭಯ ಇರಲಿ ಅಂತೇಳಿ. ಯಾಕಂತಂದರೆ ಎಲಿಮಿನೇಷನ್ ಅಷ್ಟು ಈಸಿಯಾಗಿ ತೊಗೊಂಡು ಬಿಗ್ ಬಾಸಲ್ಲಿ ಅಷ್ಟು ಆಟನ ತೊಡ್ಕೊಳ್ಳಾರ್ದೆ, ಚೆನ್ನಾಗಿ ಆಟ ಆಡದೆ, ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳಾರ್ದೆ ಈ ರೀತಿ ಇರುವಂಥ ಒಂದು ವೀಕ್ ಕಂಟೆಸ್ಟೆಂಟ್ಗಳಿಗೆ, ಸ್ಪರ್ಧಿಗಳಿಗೆ ಒಂದು ಭಯದ ವಾತಾವರಣ ಇರಲಿ ಅಂತೇಳಿ ಕಿಚ್ಚ ಸುದೀಪ್ ಸಾರ್ ಅವರು ನನಗನ್ಸಿದ ಮಟ್ಟಿಗೆ ಈ ವಾರದ ಏನು ಶನಿವಾರ ನಿನ್ನೆನೇ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಮುಗಿಸಿದ್ದಾರೆ ಅನ್ನೋ ಒಂದು ಅಭಿಪ್ರಾಯ ನನಗೂ ಕೂಡ ಇದೆ. ಯಾಕಂತಂದರೆ ಅದರಲ್ಲಿ ನನಗನ್ಸಿದ ಮಟ್ಟಿಗೆ ನಾವು ಈಗ ಪಕ್ಕ ನಿಮಗೆ ಮಾಹಿತಿ ಕೊಡಬೇಕಂತಂತಂದರೆ ನಮ್ಮ ಒಂದು ಚಾನಲ್ನ ಕಾಪಿರೈಟ್ ಇಶ್ಯೂ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಬಿಗ್ ಬಾಸ್ ಅವರು ಒಂದು ಕಾಪಿರೈಟ್ ಇಶ್ಯೂ ಮಾಡುವಂಥ ಸಾಧ್ಯತೆ ಇದೆ ಯೂಟ್ಯೂಬ್ ಕಡೆಯಿಂದ. ಹಾಗಾಗಿ ನನಗೂ ಗೊತ್ತಿದ್ದರೂ ಕೂಡ ನಾನು ಹೇಳಲ್ಲ. ಈಗ ನಿಮಗೊಂದು ಕ್ಲೂ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈಗ ನಾನು ಆಲ್ರೆಡಿ ಲೇಡೀಸ್ ಅಂತೇಳಿ ಒಬ್ಬರ ಒಂದು ಹೆಸರು ತೊಗೊಂಡಿದ್ದೀನಿ ನಿಮಗೆ. ಆಮೇಲೆ ಇನ್ನೊಬ್ಬರು ಪದೇ ನಾನೇನು ಮನೆಗೆ ಹೋಗ್ತೀನಿ ಅಂತೇಳಿ ಒಂದು ಹೇಳಿಕೆ ಕೊಡೋದಾಗಿರ್ಬೋದು. ಸುದೀಪ್ ಅವರಿಗೆ ನಾನು ಇಲ್ಲ ಈ ಶೋ ಎಂಡ್ ಅಂತೇಳಿ ಮೊನ್ನೆ ಅಂದರೆ 15 ದಿವಸ ಆಯ್ತು ಇಲ್ಲಿಗೆ. ಅವರು ಒಬ್ಬ ವ್ಯಕ್ತಿ, ಅಂದರೆ ಒಬ್ಬ ಜೆಂಟ್ಸು, ಒಂದು ಲೇಡೀಸ್, ಇಬ್ಬರನ್ನಂತೂ ಈ ವಾರ ಎಲಿಮಿನೇಟ್ ಮಾಡಿರ್ತಾರೆ. ನಿಮ್ಗೆ ಆಲ್ರೆಡಿ ನಿಮ್ಮ ಕ್ಲೂ ಸಿಕ್ಕಿರುತ್ತೆ ನಾನು ಈಗ ಹೇಳಿದ್ರ ಮುಖಾಂತರ. ಇವರಿಬ್ಬರನ್ನ ಸೀಕ್ರೆಟ್ ರೂಮಿಗೆ ಕಳಿಸಿ ಮತ್ತೆ ವಾಪಸ್ ಬಿಗ್ ಬಾಸ್ ಮನೆಗೆ ಸೇರಿಸುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆ ನಡೆದೈತಿ ಅಂತಂತಂದರೆ ನಾನು ವೋಟ್ ಮಾಡ್ತಾಯಿದ್ದೆ. 100% ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತಿದ್ದೆ ಇಂಥವ್ರು ಹೋಗ್ತಾರೆ ಮನೆಗೆ ಅಂತೇಳಿ. ಬಟ್ ಈ ವಾರ ಎಲಿಮಿನೇಷನ್ ಇದ್ದರೂ ಕೂಡ ಅವ್ರನ್ನ ಮನೆಗೆ ಕಳಿಸುವಂಥ ಚಾನ್ಸಸ್ ಕಡಿಮೆ. ಹಂಗಾಗಿ ಏನು ನಿನ್ನೆ ಕಿಚ್ಚ ಸುದೀಪ್ ಸರ್ ಏನು ವಾರದ ಕತೆ ಕಿಚ್ಚನ ಜೊತೆ ನಡೆಸಿದ್ದಾರೆ. ಸೊ ಆ ಒಂದು ಶೋ ಅಲ್ಲಿ ಇಬ್ಬರು ಸ್ಪರ್ಧಿಗಳನ್ನಂತೂ 100% ಸೀಕ್ರೆಟ್ ರೂಮ್ಗೆ ಕಳಿಸಿರ್ತಾರೆ. ಅಂದರೆ ಅವ್ರನ್ನ ಎಲಿಮಿನೇಟ್ ಅಂತೇಳಿ ಅವ್ರಿಗೆ ಭಯ ಒಂದು ಸೃಷ್ಟಿ ಮಾಡೋದಕ್ಕೋಸ್ಕರ. ನನಗನ್ಸಿದ ಮಟ್ಟಿಗೆ ಈಗ ಇಬ್ಬರು ಹೆಸರು ತೊಗೊಂಡಿದ್ದೀನಿ ನಾನು. ಮೊದಲೊಬ್ಬ ಲೇಡೀಸ್ ಹೆಸರು ನಾನು ತೊಗೊಂಡಿದ್ದೀನಿ ಇದೇ ವೀಡಿಯೋದಲ್ಲಿ. ಇನ್ನೊಂದು ಸಲ ಬೇಕಾದ್ರೆ ಈ ವಿಡಿಯೋ ಚೆಕ್ ಮಾಡಿ. ಆಮೇಲೆ ಇನ್ನೊಬ್ಬರು ನಾನು ಪದೇ ನಾನು ಮನೆಗೆ ಹೋಗ್ತೀನಿ ಅಂತೇಳಿ ಈಗ ಹೇಳಿಕೆ ಕೊಡುವಂಥ ಒಬ್ಬ ಜೆಂಟ್ಸ್, ಈ ಒಬ್ಬ ವ್ಯಕ್ತಿ ಮತ್ತು ಲೇಡೀಸ್ ಇಬ್ಬರನ್ನು ಸೀಕ್ರೆಟ್ ರೂಮಿಗೆ ವರ್ಗಾಯಿಸಿ ಆಮೇಲೆ ಅವ್ರನ್ನ ಮತ್ತೆ ಬಿಗ್ ಬಾಸ್ ಮನೆಗೆ ಕರೆಸ್ಕೊಳ್ಳುವಂಥ ಸಾಧ್ಯತೆ ಇದೆ. 100%
ಇದೇ ಪಕ್ಕಾ ಮಾಹಿತಿ 100% ನಾನು ಕೊಟ್ಟಿರ್ತಕ್ಕಂಥ ಪಕ್ಕಾ ಮಾಹಿತಿ ಇದು. ನೀವು ಬೇಕಾದ್ರೆ ಇವತ್ತು ನೈಟ್ ನೀವು 9 ಗಂಟೆಗೆ ಶೋ ನೋಡಿ, ವಾರದ ಕತೆ ಕಿಚ್ಚನ್ ಜೊತೆ ಅಂತೇಳಿ ಶೋ ನೋಡಿ 100% ನನ್ನ ಸುಳ್ಳಾಗಿದ್ದರೆ ನೀವು ಅನ್ಸಬ್ಸ್ಕ್ರೈಬ್ ಮಾಡಿ ಬೇಕಾದರೆ 100% ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ನಿಮ್ಮ ಒಂದು ವೀಡಿಯೋಗಳನ್ನು ನಾನು ಮುಂದೆ ತಂದಾಕ್ತೀನಿ. ಯಾವುದೇ ಒಂದು ವೀಡಿಯೋ ಇದ್ದರೂ ಕೂಡ ನಾನು ನಿಜ ಸುದ್ದಿನೇ ತಂದಾಕ್ತೀನಿ, ಸುಳ್ಳು ಸುದ್ದಿ ಹರಡುವಂಥ ಕೆಲಸ ಮಾಡಲ್ಲ. ಹಂಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ಕಾರ, ಬಾಯ್.